ಇನ್ನು ಧನುಸ್ಸು ರಾಶಿಯಲ್ಲಿ ಅಕ್ಟೋಬರ್ ತಿಂಗಳ ಒಂದು ಭವಿಷ್ಯ ಹೇಗಿದೆ, ಅವರಿಗೆ ಯಾವೆಲ್ಲ ರೀತಿಯಾದಂತಹ ಫಲಗಳಿದೆ, ಹಾಗೆ ಏನು ಪರಿಹಾರ ಮಾಡ್ಕೋಬಹುದು ಗುರುಗಳೇ? ಸೊ ಧನಸ್ಸಲ್ಲಿ ಯಾವುದೇ ಗ್ರಹಗಳಿಲ್ಲ, ಹಾಗಾಗಿ ಕೈಗೊಂಡ ಕಾರ್ಯಗಳಿಗೆ ಏನು ಅಡಚಣೆ ಆಗಲ್ಲ. ಸೊ ಅದು ಹಾಗೆ ಮುಂದುವರ್ತಾ ಹೋಗ್ತದೆ. ಇನ್ನು ಧನಸ್ಥಾನದಲ್ಲಿ ಧನಸ್ಸು ರಾಶಿಯವರಿಗೆ ಧನಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ, ವಿದ್ಯಾಸ್ಥಾನದಲ್ಲಿ ಯಾವುದೇ ಗ್ರಹಗಳಿಲ್ಲ. ಹಾಗಾಗಿ ಹಣಕಾಸು ಅಂತಕ್ಕಂಥದ್ದು, ಧನ ಅಂತಕ್ಕಂಥದ್ದು, ವಿದ್ಯೆ ಅಂತಕ್ಕಂಥದ್ದು ಏನು ಸಾಮಾನ್ಯವಾಗಿದೆಯೋ ಅದೇ ರೀತಿಯಾಗಿರ್ತಕ್ಕ ಮುಂದುವರ್ಕೊಂಡು ಹೋಗುತ್ತೆ. ಇನ್ನು ಧನಸ್ಸು ರಾಶಿಯವರಿಗೆ 3ನೇ ಮನೆಯಲ್ಲಿ ರಾಹು ಇದ್ದರೆ, ಪಾಪಗ್ರಹ ಅಂತ ನಾವು ಕರೆದು ರಾಹುವನ್ನು 3ನೇ ಮನೆಗಿದ್ದಾಗ ರಾಹುಬಲಂ ಬಾಹುಬಲಂ ಅಂತ ಕರಿತೀವಿ. ರಾಹು ಅತ್ಯಂತ ಶುಭದಾಯಕನಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಎಲ್ಲ ಪ್ರಯತ್ನಗಳು, ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯತ್ನ ಆಗಿರ್ಬೋದು, ನೀವು ಪಡ್ತಕ್ಕಂಥ ಪ್ರಯತ್ನಕ್ಕೆ ಆ ರಾಹು ಶುಭ ಫಲವನ್ನು ಕೊಡ್ತಾನೆ ಅಂತ ಗೊತ್ತಾಗುತ್ತೆ. ಇನ್ನು ಧನುಸ್ಸು ರಾಶಿಯವರಿಗೆ 4ನೇ ಮನೆಯಲ್ಲಿ ಸಂಚಾರ ಶನಿ ಆಗ್ತಾ ಇದ್ದಾನೆ. ಶನಿ ಗ್ರಹ ಅಂತಕ್ಕಂಥವನು ಪಾಪಗ್ರಹನೂ ಅಲ್ಲ, ಶುಭಗ್ರಹನೂ ಅಲ್ಲ. 4ನೇ ಮನೆಗೆ ಹೇಗಿರಬೇಕಪ್ಪ ಅಂತಂದರೆ ಅವನು ತಟಸ್ಥರಾಗ್ಬಿಡ್ತಾನೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಅಶುಭ ಫಲ ಕೊಡಲ್ಲ. ಆದರೆ ಮಾನಸಿಕವಾಗಿ ಮಾತ್ರ ಸ್ವಲ್ಪ ಏರುಪೇರಾಗ್ತದೆ. ಸೊ ನೀವು ಜಪತಪಗಳನ್ನು ಅಥವಾ ನೀವು ಯಾವುದೋ ಒಂದು ಮನೋರಂಜನಾ ಒಕ್ಕೂಟದಲ್ಲಿ ಇರೋದರಿಂದ ಆ ಮಾನಸಿಕ ವ್ಯತ್ಯಾಸ ಸಿರೋಗ್ತದೆ ಅಂತ. ಇನ್ನು 5ನೇ ಮನೆಯಲ್ಲಿ ಯಾವುದೇ ಗ್ರಹಗಳಿಲ್ಲ. ನೀವು ಆಸ್ತಿ ಗಿಸ್ತಿ ಮಾಡ್ತೀರಂದರೆ ನೀವು ಮಾಡ್ಕೋಬೋದು. ಅದರಲ್ಲೂ ಕೂಡ ಗ್ರಾನೈಟಾಗಿ ಒಂದು ದೊಡ್ಡ ಬಂಗ್ಲೆ ಥರ ಮನೆ ಕಟ್ತೀನಿ ಅಂದರೆ ಆ ಒಂದು ಪ್ರಾಜೆಕ್ಟಿಗೆ ನೀವು ಕೈ ಹಾಕ್ಬೋದು. ಇನ್ನು ಆರೋಗ್ಯದಲ್ಲಿನ ಸಮಸ್ಯೆ ಬರಲ್ಲ ಅಥವಾ ಏನೂ ಅಂಥ ವ್ಯತ್ಯಾಸಗಳಾಗಲ್ಲ. ಈ ಧನುಸ್ಸು ರಾಶಿಯವರಿಗೆ ಹೇಗೆ ಆರೋಗ್ಯ ಇರುತ್ತೋ ಅದೇ ರೀತಿಯಾಗಿರ್ತಕ್ಕಂಥ ಆರೋಗ್ಯ ಮುಂದುವರಿಯುತ್ತೆ. ಆನಂತರ ಸಾಲಗಳೇನಾದರೂ ಇದ್ದರೆ ಆ ಋಣಬಾಧೆ ತೀರೋಗ್ಬಿಡುತ್ತೆ, ಅದೊಂದು ಸ್ಪೆಷಲ್ಲು. ಇನ್ನು ಧನುಸ್ಸು ರಾಶಿಯವರಿಗೆ 7ನೇ ಮನೆಯಲ್ಲಿ ಗುರು ಸಂಚಾರ ಆಗ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳು ಪಾಸಾಗ್ಬಿಡ್ತಾರೆ. ಎಲ್ಲ ಮನೆಯಲ್ಲೂ ಹಣಕಾಸು ಬರುತ್ತೆ. ಅಡ್ಡಾಟಿರ್ತಕ್ಕಂಥ ಗೋಲ್ಡೆಲ್ಲ ವಾಪಸ್ ಬರುತ್ತೆ. ಹೊಸದಾಗಿ ನಾನು ಗೋಲ್ಡ್ ತೊಗೋಬೇಕು ಅಂದರೆ ಅವ್ರು ವಾಪಸ್ ತೊಗೋತಾರೆ. ಆನಂತರ ಯಾವ್ಯಾವ ಮದುವೆಗಳು ನಿಂತು ಹೋಗಿದ್ದಾವೋ, ಹೋದ ವರ್ಷ ಆಗದೆ ಇರತಕ್ಕಂಥ ಮದುವೆ ಈ ಅಕ್ಟೋಬರ್ ತಿಂಗಳಲ್ಲಿ ಎಲ್ಲ ಮದುವೆಗಳು ಫಿಕ್ಸ್ ಆಗ್ಬಿಡ್ತವೆ. ಧನುಸ್ಸು ರಾಶಿಯವರಿಗೆ ಅತ್ಯಂತ ಶುಭ, ಅವರಿಗೆ ಗುರುಬಲ ಇದೆ ಅಂತ. ಆನಂತರ ಪ್ರಮೋಷನ್ ಆಗುತ್ತೆ, ಕೆರಿಯರ್ ಆಗುತ್ತೆ, ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಧನುಸ್ಸು ರಾಶಿಯವರಿಗೆ 90% ಶುಭನೇ ಇದೆ. ಇನ್ನು ಅಷ್ಟಮದಲ್ಲಿ ಯಾವುದೇ ಗ್ರಹ ಸಂಚಾರ ಮಾಡ್ತಾ ಇಲ್ಲ. ಭಾಗ್ಯದಲ್ಲಿ ಶುಕ್ರ ಮತ್ತು ಕೇತು ಇದ್ದಾರೆ, ಅತ್ಯಂತ ಶುಭ. ಸಪ್ತಮದಲ್ಲಿ ಗುರು ಸಂಚಾರ, ಭಾಗ್ಯದಲ್ಲಿ ಶುಕ್ರ ಸಂಚಾರ, ಕೇತು ಸಂಚಾರ ಅತ್ಯಂತ ಶುಭ. 12 ವರ್ಷಗಳಲ್ಲಿ ಸಿಗದೇ ಇರತಕ್ಕಂಥ ಶುಭ ಫಲ ಈ ಅಕ್ಟೋಬರ್ ತಿಂಗಳಲ್ಲಿ ಧನುಸ್ಸು ರಾಶಿಯವರಿಗೆ ಸಿಗ್ತದೆ ಅಂತ ಕೂಡ ಗೊತ್ತಾಗ್ತದೆ. ಇನ್ನು 11ರಲ್ಲಿ ಸೂರ್ಯ ಇದೆ, ಅದು ಅತ್ಯಂತ ಶುಭ. ಅಂತಂದರೆ ನೀವು ಮಣ್ಣು ಮುಟ್ಟಿದ್ರೂ ಚಿನ್ನ ಆಗ್ತಕ್ಕಂಥದ್ದು. 7ನೇ ಮನೆಯಲ್ಲಿ ಗುರು, 9ರಲ್ಲಿ ಶುಕ್ರ ಕೇತು, 11ರಲ್ಲಿ ಸೂರ್ಯ, ಎಲ್ಲ ಗ್ರಹಗಳು ಶುಭ ಸ್ಥಾನದಲ್ಲಿದ್ದಾನೆ. ಧನುಸ್ಸು ರಾಶಿಯವರು ಅತ್ಯಂತ ಪುಣ್ಯವಂತರು ಅಂತ ಗೊತ್ತಾಗ್ತದೆ. ಆದರೆ ಧನುಸ್ಸು ರಾಶಿಯವರಿಗೆ 10ನೇ ಮನೆಯಲ್ಲಿರ್ತಕ್ಕಂಥ ಸೂರ್ಯ ಏನಾದರೂ ಕೊಡ್ತಾನೆ? ಹೌದು, 10ನೇ ಮನೆಯಲ್ಲಿ ಸೂರ್ಯ ಇದ್ದರೆ ಅವನು ನ್ಯೂಟ್ರಲ್ ಆಗ್ತಾನೆ. ಯಾವಾಗ ಸೂರ್ಯ ಧನುಸ್ಸು ರಾಶಿಯಿಂದ 11ಕ್ಕೆ ಬರ್ತಾನೋ ಅವಾಗ ನಿಮ್ಗೆ ಅತ್ಯಂತ ಶುಭ ಆಗುತ್ತೆ. ಯಾಕೆಂದರೆ ಕಾರಣ ಏನು ಅಂದರೆ 7ನೇ ಮನೆಯಲ್ಲಿ ಗುರು ಇರೋದಾಗಲಿ, ಕೇತು 9ನೇ ಮನೆಗಿರೋದಾಗಲಿ ಅದು ಅತ್ಯಂತ ಶುಭ. ರವಿಯು 10ರಿಂದ 11ನೇ ಮನೆಗೆ ಬರ್ತಾ ಇದ್ದಾಗನೇ ಧನುಸ್ಸು ರಾಶಿಯವರಿಗೆ ಅತ್ಯಂತ ಶುಭ ಆಗಿಬಿಡುತ್ತೆ. ಈಗ ಸದ್ಯದಲ್ಲಿ ಧನುಸ್ಸು ರಾಶಿಯವರಿಗೆ 11ರಲ್ಲಿ ಬುಧ ಮತ್ತು ಮಂಗಳ ಇದ್ದಾರೆ. 11ನೇ ಮನೆಯಲ್ಲಿ ಯಾವ ಗ್ರಹ ಬಂದರೂ ಶುಭ ಇರೋದರಿಂದ ಆ ಮಂಗಳನಿಂದ ಸಾಲದ ಬಾಧೆ ತಿರೋಗ್ತದೆ, ಆರೋಗ್ಯದ ಸಮಸ್ಯೆ ಸರಿಯೋಗ್ಬಿಡುತ್ತೆ. ಆನಂತರ ಆ ಬುಧ ಇರೋದರಿಂದ ವ್ಯವಹಾರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗ್ತದೆ. ಎಲ್ಲ ವ್ಯವಹಾರಗಳನ್ನು ಅವರು ಮಾಡ್ಕೊಂಡು ಹೋಗ್ತಾರೆ. ಈ 100ಕ್ಕೆ 90% ಧನುಸ್ಸು ರಾಶಿಯವರಿಗೆ ಶುಭ ಇದೆ. ಇನ್ನು ಈ ಧನುಸ್ಸು ರಾಶಿಯವರಿಗೆ ಪರಿಹಾರಗಳೇನಾದರೂ ಮಾಡ್ಕೋಬೇಕಾದ್ರೆ ಲಕ್ಷ್ಮೀ ಆರಾಧನೆಯನ್ನು, ಅಮ್ಮನವರ ಪೂಜೆ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಅತ್ಯಂತ ಶುಭ ಉಂಟಾಗ್ತದೆ ಅಂತ ಗೊತ್ತಾಗುತ್ತೆ. ಅವರು ನನಗೆ ಲಕ್ಷ್ಮೀ ದೇವಸ್ಥಾನಕ್ಕೆಲ್ಲ ಅಭಾವ ಇದೆ ಅಂದರೆ ಅವರು ಅವರೇಕಾಳನ್ನು, ಬಿಳಿ ಅಂಚಿನ ವಸ್ತ್ರವನ್ನು, ಅಂದರೆ ಬಿಳಿ ವಸ್ತ್ರ ಇರಬೇಕು, ಅದಕ್ಕೆ ಅಂಚಿರಬೇಕು, ಅಂಚಿರ್ತಕ್ಕಂಥ ಬಿಳಿ ವಸ್ತ್ರ, ಅವರೇಕಾಳು, ಬಿಳಿ ಹೂವನ್ನು ಅಮ್ಮನವ್ರ ದೇವಸ್ಥಾನಕ್ಕೆ ಕೊಡಬೇಕು. ಅಥವಾ ಯಾರಿಗಾದರೂ ದಾನವನ್ನು ಮಾಡಿದ್ರೆ ಧನುಸ್ಸು ರಾಶಿಯವರಿಗೆ ಅತ್ಯಂತ ಶುಭ ಉಂಟಾಗ್ತದೆ ಅಂತ ಈ ಅಕ್ಟೋಬರ್ ತಿಂಗಳ ಫಲವನ್ನು ಅವರಿಗೆ ಹೇಳ್ಬೋದು.